ಹಾಯ್ ನಮಸ್ಕಾರ ರೀ ಎಲ್ಲರಿಗೆ. ಇದು ನಾವು ಫಸ್ಟು ಹೊಸ ಬೈಕ್ ತೊಗೊಂಡ್ಮೇಲೆ ಇದು ಮೊದಲನೇ ಲಾಂಗ್ ಟ್ರಿಪ್ ಮತ್ತು ನಂದು ಮೊದಲನೇ ಮಿನಿ ಲಾಗ್ ರೀ. ಈ ಫಸ್ಟ್ ಟ್ರಿಪ್ ನಾವು ಆದಿಚುಂಚನಗಿರಿಗೆ ಹೋಗಿದ್ದೀವಿ ರೀ. ಆದಿಚುಂಚನಗಿರಿಗೆ ಹೋಗಿದ್ದೆವು. ಅದು ಎಲ್ಲಿ ಬರ್ತದೆ ಅಂದ್ರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಾಗ ಬರ್ತದೆ. ನಾವು ಬೆಂಗಳೂರು ಬೆಳಿಗ್ಗೆನೇ ಬಿಟ್ಟಿದ್ದೇವೆ ರೀ, 7 ಗಂಟೆಗೆ. ಹೋಗುವಾಗ ಹೊಸ ಆಯಿತು, ಅಲ್ಲಿ ಒಂದು ಯಾವುದೋ ಹೊಸದು ಅಪ್ಪಾಜಿ ಮನೆ ಅಂತ ನೋಡಿದೆವು. ಚಲೋ ಇರ್ಬೋದಂತ ಹೋಗಿದ್ದೆವು. ಚಲೋನೇ ಇತ್ತು, ಟೇಸ್ಟ್ ಎಲ್ಲ. ಇಡ್ಲಿ ತೊಗೊಂಡು, ದೋಸೆ ತೊಗೊಂಡು, ಆದ್ರೆ ಸಾಂಬಾರ ಚಟ್ನಿನ ಸ್ವಲ್ಪ ಉಪ್ಪು ಕಡಿಮೆ ರೀ. ನಾವು ಗೊತ್ತಲ್ರಿ, ಎಲ್ಲ ಟಿಫನ ಊಟ ಆದ್ಮೇಲೆ ಬಿಜಾಪುರ ಮಂದಿ ನಮಗೆಲ್ಲ ಚಹಾ ಬೇಕು. ಒಂದು ಚಹಾ ಕುಡಿದ್ರಿ. ಹಾಗೆ ನಮ್ಮ ಅಶ್ವನ ಹತ್ಕೊಂಡು ಆದಿಚುಂಚನಗಿರಿ ದಾರಿ ಹಿಡಿದೇವೆ. ಹೋಗ್ತಾ ಅಲ್ಲಿ ರೈಡರ್ಗಳು ಬರ್ತಿದ್ರು. ಹಂಗೆ ಅವ್ರದ್ದೊಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ. ನಾವು ಮಾಡ್ಕೊಳ್ಳೋದ್ರೊಳಗೆ ಒಂದಿಬ್ಬರು ಮಿಸ್ ಆಗಿ ಮುಂದೆ ಹೋಗ್ಬಿಟ್ರೆ. ಹೋದೇವ್ರಿ. ರೋಡು ಚೆಂದಿತ್ತು, ಮಸ್ತಿತ್ತು ರೀ. ಫಸ್ಟ್ ಟ್ರಿಪ್ಪೇ ಮಸ್ತ್ ಅನ್ನಿಸ್ತು. ಹೋದೆವ, ಬಂತು ಆದಿಚುಂಚನಗಿರಿ ಹತ್ರನ ಬಂತು. ಗೇಟ್ ಎಂಟ್ರಿ ಆದ್ವಿ. ಇದು ಯಾವುದಕ್ಕೆ ಪ್ರಸಿದ್ಧ ಅಂದರೆ, ಇದು ಮೇಲಾಗಿ ಒಕ್ಕಲಿಗರ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರ ಆಗೈತ್ರಿ. ಈ ಪ್ರದೇಶಕ್ಕೆ ಚುಂಚನಕೋಟೆ ಅಂದ್ರೆ ಕ್ರಿಸ್ತಶಕ 1205 ಚುಂಚನಕೋಟೆ ಅಂತ ಹೆಸರಿತ್ರಿ. ಮತ್ತು ಕ್ರಿಸ್ತಶಕ 1484 ಚುಂಚನಹಳ್ಳಿ ಅಂತ ಶಾಸನಗಳೊಳಗೆ ಉಲ್ಲೇಖಿಸಲಾಗಿತ್ತಂತ್ರಿ. ಮತ್ತು ಇದು ಪುರಾಣ ಪ್ರಸಿದ್ಧಿ ಅಂದ್ರೆ ರಾಮಾಯಣ ಕಾಲದಿಂದಲೂ ಈ ಕ್ಷೇತ್ರ ಪ್ರಸಿದ್ಧವಾಗಿದ್ದು, ಚುಂಚ ಮತ್ತು ಕಂಚ ಎಂಬ ಇಬ್ಬರು ರಾಕ್ಷಸ ಸಹೋದರನು ಶಿವನು ಸಂಹಾರ ಮಾಡಿದ ಸ್ಥಳ ಅಂತ ಹೇಳ್ತಾರೆ. ಇಲ್ಲಿ ಈ ಆದಿಚುಂಚನಗಿರಿ ಇದ್ರೊಳಗೆ 9 ಶಾಸನಗಳು ಪತ್ತೆಯಾಗಿವಂತ್ರಿ. 9 ಶಾಸನಗಳು ಪತ್ತೆಯಾಗಿವೆ. ಮತ್ತು ಇದು ಮಹಾ ಸಂಸ್ಥಾನ ಮಠ ಅಂತ್ರಿ. ಯಾಕಂದ್ರೆ ಒಕ್ಕಲಿಗರ 2 ಪ್ರಮುಖ ಗುರುಪೀಠಗಳಲ್ಲಿ ಇದು ಒಂದು. ಇದು ವಿಶ್ವವಿಖ್ಯಾತ ಗುರುಪೀಠ ಮಠ ಆಗೈತ್ರಿ. ಮತ್ತು ಇಲ್ಲಿ 2 ದೇವಸ್ಥಾನಗಳದಾವ್ರಿ. ದೇವಸ್ಥಾನಗಳು ಯಾವುವು ಅಂದರೆ ಗಂಗಾಧರೇಶ್ವರ ಮತ್ತು ಕಾಲಭೈರವೇಶ್ವರ ದೇವಸ್ಥಾನಗಳು. ದೇವಸ್ಥಾನಕ್ಕೆ ಹೊಂಟೇವ್ರಿ. ಹುಡುಕೊಂತ ದ್ವಾರ ಬಾಗಿಲ ಕಾಣಿಸ್ತು. ಇದೆಯಪ್ಪ ಅಂತ ಹೋದ್ವಿ. ಆದರೆ ಇದು ಅಲ್ಲ ಅಂತ ಗೊತ್ತಾಯಿತು, ಯಾಕಂದ್ರೆ ಅದು ಕ್ಲೋಸ್ ಇತ್ತು. ಮತ್ತು ಹಿಂದೆ ಐತೆ ನೋಡ್ರಿ ಅಂತ ಒಬ್ರು ಹೇಳಿದ್ಮೇಲೆ ದೇವಸ್ಥಾನಕ್ಕೆ ಹೋದೇವ್ರಿ. ಇದು ಕಾಲಭೈರವೇಶ್ವರ ದೇವಸ್ಥಾನ. ಇಲ್ಲಿ ಹೋದೆವ್ರಿ. ದೇವಸ್ಥಾನ ಅಂತೂ ಮಸ್ತ್ ಅದ ರೀ. ಪ್ರತಿಯೊಂದು ಕಂಬದ ಮೇಲೆ ಪ್ರತಿಯೊಬ್ಬ ಕಾಲಭೈರವನ ಮೂರ್ತಿ ಸ್ಥಾಪನೆ ಮಾಡ್ಯಾರ್ರಿ. ಮತ್ತು ಈಗಿದು ತೋರ್ಸತ್ತಿದೆಲ್ಲ ಅವ್ರ ಶಾಲೆಗಳು, ಕಾಲೇಜುಗಳು ರೀ. ಇದೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ನಾವು ವಾಪಸ್ಸು ನಾವು ಬೆಂಗಳೂರು ದಾರಿ ಹಿಡ್ದೇವ್ರಿ. ಆದರೆ ಈ ಟ್ರಿಪ್ ಮಾತ್ರ ಫಸ್ಟ್ ಟ್ರಿಪ್ಪ ಚೆಂದಿತ್ತು ರೀ. ನಾವು ಆರಾಮಾಗಿ ಮತ್ತೆ ಬಂದು ಮತ್ತೆ ನಮ್ಮ ಕೆಲಸದೊಳಗೆ ಹಿಂಗೆ ಚೆಂದಾಗಿ ಟ್ರಿಪ್ ಮಾಡ್ಕೊತ ಲೈಫ್ ಎಂಜಾಯ್ ಮಾಡ್ಬೇಕು ನೋಡ್ರಿ.